ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಇವತ್ತು ಗ್ರೀನ್ ಚಿಕನ್ ಮಸಾಲ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಕಟ್ಟು ಪಾಲಕ ಸೊಪ್ಪು, ಅರ್ಧ ಕಟ್ಟು ಪುದೀನ, ಒಂದು ಕಟ್ಟು ಕೊತ್ತಂಬರಿ, ಒಂದು 20 ಹಸಿಮೆಣಸು. ಸಾಮಗ್ರಿಗಳು: ಮಸಾಲೆ ಐಟಮ್ 2 ಸ್ಪೂನ್ ಧನಿಯಾ ಬೀಜ, ಸ್ವಲ್ಪ ಜಾಯಿಕಾಯಿ, ಒಂದು ಅನಾನಸು ಮರಾಠಿ ಮಗ್ಗು, 1 ಸ್ಪೂನು ಮೆಣಸು, ಸ್ವಲ್ಪ ಪಲಾವ್ ಎಲೆ, ರುಚಿಗೆ ತಕ್ಕಷ್ಟು ಉಪ್ಪು, ಸೋಂಪು 1 ಸ್ಪೂನು, ಜೀರಿಗೆ 1 ಸ್ಪೂನು, ಕಲ್ಲು ಸ್ವಲ್ಪ, ಚಿಟಿಕೆ ಅರಿಶಿಣ. ರುಬ್ಬಲು 2 ಗೆಡ್ಡೆ ಬೆಳ್ಳುಳ್ಳಿ, 2 ಇಂಚು ಶುಂಠಿ, ಮೀಡಿಯಮ್ ಸೈಜ್ 2 ಈರುಳ್ಳಿ, ಅರ್ಧ ಒಣ ಕೊಬ್ಬರಿ, ಆಯಿಲ್ ಸ್ವಲ್ಪ, 1 ಟೊಮೊಟೊ. ಎಲ್ಲ ಐಟಮ್ನು ರುಬ್ಕೊಂಡು ಮಸಾಲೆನೆಲ್ಲ ಫ್ರೈ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ರುಬ್ಕೊಂಡು ಹೇಗೆ ಮಾಡೋದಂತ ನೋಡೋಣ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಇವತ್ತು ಗ್ರೀನ್ ಚಿಕನ್ ಮಸಾಲ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. 1 ಕಟ್ಟು ಪಾಲಕ ಸೊಪ್ಪು, ಅರ್ಧ ಕಟ್ಟು ಪುದೀನ, 1 ಕಟ್ಟು ಕೊತ್ತಂಬರಿ, ಒಂದು 20 ಹಸಿಮೆಣಸು. ಸಾಮಗ್ರಿಗಳು: ಮಸಾಲೆ ಐಟಮ್ 2 ಸ್ಪೂನ್ ಧನಿಯಾ ಬೀಜ, ಸ್ವಲ್ಪ ಜಾಯಿಕಾಯಿ, ಒಂದು ಅನಾನಸು ಮರಾಠಿ ಮಗ್ಗು, 1 ಸ್ಪೂನು ಮೆಣಸು, ಸ್ವಲ್ಪ ಪಲಾವ್ ಎಲೆ, ರುಚಿಗೆ ತಕ್ಕಷ್ಟು ಉಪ್ಪು, ಸೋಂಪು 1 ಸ್ಪೂನು, ಜೀರಿಗೆ 1 ಸ್ಪೂನು, ಕಲ್ಲು ಸ್ವಲ್ಪ, ಚಿಟಿಕೆ ಅರಿಶಿಣ. ರುಬ್ಬಲು 2 ಗೆಡ್ಡೆ ಬೆಳ್ಳುಳ್ಳಿ, 2 ಇಂಚು ಶುಂಠಿ, ಮೀಡಿಯಮ್ ಸೈಜ್ 2 ಈರುಳ್ಳಿ, ಅರ್ಧ ಒಣ ಕೊಬ್ಬರಿ, ಆಯಿಲ್ ಸ್ವಲ್ಪ, 1 ಟೊಮೊಟೊ. ಎಲ್ಲ ಐಟಮ್ನು ರುಬ್ಕೊಂಡು ಮಸಾಲೆನೆಲ್ಲ ಫ್ರೈ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ರುಬ್ಕೊಂಡು ಹೇಗೆ ಮಾಡೋದಂತ ನೋಡೋಣ ಫ್ರೆಂಡ್ಸ್. ಕಬ್ಬಿಣದ ಬಾಂಡಲ್ಲಿ ಇಟ್ಕೊಂಡಿನಿ, ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಫ್ರೈ ಮಾಡಲು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಬಿಸಿಯಾದ ನಂತರ ಈರುಳ್ಳಿ, ಫ್ರೈ ಮಾಡ್ಕೊಂಡು ಲೋ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನವಾಗಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಫ್ರೈ ಆಗ್ತಾ ಇದೆ. ಸ್ವಲ್ಪ ಕೆಂಪಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ನಾನು ಮಾಡ್ತಾ ಇರೋದು ಚಿಕನ್ ಗ್ರೀನ್ ಮಸಾಲ, 1 kg ಚಿಕನ್ ಮಾಡ್ತಾ ಇರೋದು. ಪ್ಲೀಸ್ ಎಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಎಲ್ಲರಿಗೂ ಶೇರ್ ಮಾಡಿ. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನಿಮ್ಮನೆಯಲ್ಲೂ ಮಾಡಿ ಹೇಗಿದೆ ಅಂತೇಳಿ ನಮಗೆ ಕಮೆಂಟ್ ಮೂಲಕ ಅಭಿಪ್ರಾಯವನ್ನು ತಿಳಿಸಿ. ಹಸಿಮೆಣಸನ್ನು ಹಾಕ್ತಾ ಇದ್ದೇನೆ, ಇದನ್ನು ಕೂಡ ಫ್ರೈ ಮಾಡಬೇಕು. ನೋಡಿ ಫ್ರೆಂಡ್ಸ್, ಎಲ್ಲ ಕೆಂಪಾಗಿ ಫ್ರೈ ಆಗಿದೆ. ಈಗ ಧನಿಯಾ ಬೀಜ ಹಾಕೋಣ, ಜೀರಿಗೆ, ಸೋಂಪು, ಕಲ್ಲು ಚಕ್ಕೆ, ಜಾಯಿಕಾಯಿ, ಚಕ್ರ ಪುಡ್ಡು ಇದನ್ನು ಕೂಡ ಹಾಕೋಣ. 1 ಸ್ಪೂನ್ ಕಾಳು ಮೆಣಸು, ಪಲಾವ್ ಎಲೆ, ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ.
ಕಡಿಮೆ ಉರಿಯಲ್ಲೇ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ತುಂಬ ರುಚಿಯಾಗಿರುತ್ತೆ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮನೆ ಮಂದಿ ಎಲ್ಲ ತಿನ್ಕೋಬೋದು. ನಾನು ಮಾಡ್ತಾ ಇರೋದು 10 ಜನ ಊಟ ಮಾಡ್ಬೋದು. ತುಂಬ ವೆರಿ ಟೇಸ್ಟಿಯಾಗಿರುತ್ತೆ. ಒಣ ಕೊಬ್ಬರಿನೂ ಹಾಕೋಣ, ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಮಸಾಲೆ ನೈಸಾಗಿ ರುಬ್ಕೊಂಡು ಮಾಡ್ಕೊಂಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಮಸಾಲೆ ಅನ್ನೋದು. ಗೆಸ್ಟ್ಗಳು ಬಂದಾಗ ಮಾಡೋಕ್ಕಲ್ಲ ತುಂಬ ಎಣ್ಣೆ ಒಂದು ಸ್ವಲ್ಪ ಕಡಿಮೆ ಅನ್ನಿಸ್ತು. ಇನ್ನೊಂದು ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಬಿಸಿ ಆಗಲಿ ಫ್ರೆಂಡ್ಸ್. ಬಿಸಿ ಆಗಿದೆ ಫ್ರೆಂಡ್ಸ್. ಈ ಚಿಕನ್ ಹಾಕ್ತಾ ಇದ್ದೀನಿ. ಕಡಿಮೆ ಉರಿಯಲ್ಲಿ ಇಟ್ಕೋಬೇಕು. ಎಣ್ಣೆ ಮೇಲೆ ಸಿಗುತ್ತೆ. ಸ್ವಲ್ಪ ಅರಶಿನ ಪುಡಿ ಹಾಕೋಣ. 1.5 ಸ್ಪೂನ್ ಉಪ್ಪಿದೆ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮಿಕ್ಸ್ ಮಾಡೋಣ. ಇದು ನೀರೆಲ್ಲ ಸೀದೋಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಅಷ್ಟೊತ್ತಿಗೆ ಮಸಾಲೆಯನ್ನು ರುಬ್ಕೊಂಡ್ಬಿಡೋಣ. ಹೇಗಾಗಿದೆ ಅಂತ ಒಂದ್ಸರಿ ನೋಡೋಣ. ಸ್ವಲ್ಪ ನೀರಿನ ತಾಗಿದೆ. ಇನ್ನೂ ಸ್ವಲ್ಪ ನೀರಿದೆ, ಅದು ಹೋಗಬೇಕು. ಕಂಪ್ಲೀಟ್ ನೀರೆಲ್ಲ ಬತ್ತಿದ ಮೇಲೆ ಎಣ್ಣೆ ಬಿಡ್ತಾ ಬರುತ್ತೆ. ಆವಾಗ ಮಸಾಲೆ ಹಾಕಬೇಕು. ಈಗ ನೋಡೋಣ ಫ್ರೆಂಡ್ಸ್, ನೀರು ಬರ್ತಿದ್ದೀವಿ. ಈಗ ನೀರೆಲ್ಲ ಕಂಪ್ಲೀಟ್ ಕಡಿಮೆ ಆಗಿದೆ ನೋಡಿ. ಕಂಪ್ಲೀಟ್ ಕಡಿಮೆ ಆಗಿದೆ ಈಗ ನೀರು. ಎಣ್ಣೆ ಸೈಡಲ್ಲಿ ಸ್ವಲ್ಪ ಬಿಡ್ತಾ ಉಂಟು. ಈಗ ನೋಡ್ರಿ, ಗ್ರೀನ್ ಮಸಾಲೆ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ. ಮಸಾಲೆನ ಹಾಕ್ಕೊಂಡು ತಿರುಗಿಸ್ತಾ ಇದ್ದೀನಿ. ಎಷ್ಟು ಕಲರ್ಫುಲ್ಲಾಗಿ ಇದೆ ನೋಡಿ ಫ್ರೆಂಡ್ಸ್. ಈಗಲೇ ನೋಡ್ತಾ ಇದ್ರೆ ಬಾಯಲ್ಲಿ ಬರ್ತಾ ಇದೆ. ವೆರಿ ಟೇಸ್ಟಿ. ಎಷ್ಟು ಘಮ ಘಮ ಅಂತ ಇದೆ. ತುಂಬ ಪರಿಮಳ ಬರ್ತಾ ಇದೆ. ಈಗ ಮಿಕ್ಸಿ ಜಾರಿಗೆ ನೀರನ್ನು ಹಾಕ್ಕೊಂಡು ನೀರು ಹಾಕ್ತಾ ಇದ್ದೀನಿ. ನಿಮಗೆ ಹೇಗೆ ಬೇಕು, ತಿಳಿಬೇಕು, ದಪ್ಪ ಬೇಕು ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಫ್ರೆಂಡ್ಸ್. ಈಗಲೇ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ. ಗ್ರೀನ್ ಮಸಾಲೆ ಅಂತೂ ಮಸ್ತ್ ಇರುತ್ತೆ. ರೊಟ್ಟಿಗೆ, ಚಪಾತಿಗೆ, ಮುದ್ದೆಗೆ, ರೈಸ್ಗೆ, ಯಾವುದಕ್ಕಾದರೂ ಸೂಟ್ ಆಗುತ್ತೆ. ತುಂಬ ರುಚಿಯಾಗಿರುತ್ತೆ. ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಗಟ್ಟಿ ಅನ್ನಿಸ್ತು, ಸ್ವಲ್ಪ ನೀರು ಹಾಕ್ತೀನಿ ನಾನು. ಗಟ್ಟಿ ಅನ್ನಿಸ್ತು ಫ್ರೆಂಡ್ಸ್. ಇದರಲ್ಲಿ 1 ಬೌಲ್ ನೀರು ಹಾಕ್ತಾ ಇದ್ದೀನಿ. ಈಗಲೇ ಉಪ್ಪು ಖಾರ ಒಂದ್ಸರಿ ಚೆಕ್ ಮಾಡ್ಕೊಂಬಿಡಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಮ್ಮ ಫ್ಯಾಮಿಲಿಗೆ ತುಂಬ ಇಷ್ಟ ಈ ಸಾಂಬಾರು ಅಂದರೆ. ಇಷ್ಟು ದಪ್ಪ ಇಟ್ಟಿದ್ದೀನಿ. ನಿಮ್ಗೆ ಹೇಗೆ ಬೇಕು ಹಾಗೆ, ದಪ್ಪ ಬೇಕಂದರೆ ದಪ್ಪ ಇಟ್ಕೊಳ್ಳಿ, ತಿಳು ಬೇಕಂದರೆ ತಿಳು ಇಟ್ಕೊಳ್ರಿ. ಉಪ್ಪು ಈಗಲೇ ಚೆಕ್ ಮಾಡ್ಕೊಳ್ಳಿ. ಉಪ್ಪು ಕಡಿಮೆ ಇದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಖಾರ ಕಡಿಮೆ ಇದ್ದರೆ ಖಾರದ ಪುಡಿ ಹಾಕ್ಕೊಳ್ಳಿ. ನಾನು ಮೆಣಸನ್ನು ಹಾಕೊಂಡು ಇಷ್ಟರಲ್ಲೇ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ.
ಇದು ಕುದಿ ಬರಲಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕುದಿ ಬರ್ತಾ ಇದೆ. ಕಲರ್ ನೋಡಿ ಬಾಯಲ್ಲಿ ನೀರು ಬರ್ತಾ ಉಂಟು. ಹೇಗಿದೆ ಫ್ರೆಂಡ್ಸ್? ತುಂಬ ಚೆನ್ನಾಗಿರುತ್ತೆ. ಮನೆ ಮಂದಿ ಎಲ್ಲ ತುಂಬ ಚೆನ್ನಾಗಿ ಖುಷಿಯಾಗಿ ಊಟ ಮಾಡ್ಬೋದು. ಫ್ಯಾಮಿಲಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸರಿ ಟ್ರೈ ಮಾಡಿ ಪ್ಲೀಸ್. ನಾವು ಹೊಸದಾಗಿ ಯಾರಾದರೂ ಚಾನಲ್ ನೋಡ್ತಾಯಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸಿಗೆಲ್ಲ ಆದಷ್ಟು ಶೇರ್ ಮಾಡಿ. ತುಂಬ ಚೆನ್ನಾಗಿ ಕುದಿ ಬಂದಿದೆ. ಕುದೀತಾ ಇರೋದು ನೋಡ್ತಾ ಇದ್ದೇನೆ, ಬಾಯಲ್ಲೇ ನೀರೇ ಬರುತ್ತೆ ಫ್ರೆಂಡ್ಸ್. ಕಲರ್ಫುಲ್ಲಾಗಿ ಏನು ಸಖತ್ತಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಚೆನ್ನಾಗಿ ಕುದೀತಾ ಉಂಟು. ಚೆನ್ನಾಗಿ ಕುದೀತಾ ಇದೆ. ಲಾಸ್ಟಲ್ಲಿ ಸ್ವಲ್ಪ ಪುದೀನ ಸೊಪ್ಪು ಉದುರಿಸ್ತಾ ಇದ್ದೀನಿ. ತೊಳೆದಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕುದಿ ಬಂದಿದೆ. ಇಷ್ಟಾದರೆ ಸಾಕು. ನೋಡಿ ಎಷ್ಟು ಸಖತ್ತ ಬಂದಿದೆ. ಇಷ್ಟು ದಪ್ಪ ಇಟ್ಟಿದ್ದೀನಿ ಸಾಂಬಾರು. ದೋಸೆಗೆ, ರೊಟ್ಟಿಗೆ, ಚಪಾತಿಗೆ, ಮುದ್ದೆಗೆ, ರೈಸಿಗೆ ಎಲ್ಲದಕ್ಕೂ ಸೂಪರ್ ಆಗುತ್ತೆ. ಒಳ್ಳೆ ಕಾಂಬಿನೇಷನ್. ಓಕೆ ಫ್ರೆಂಡ್ಸ್, ಈಗ ಬಂದ್ ಮಾಡೋಣ. ನೋಡಿದ್ರೆ ಫ್ರೆಂಡ್ಸ್, ಸರ್ವ್ ಮಾಡಿದ್ದೀನಿ. ಹೇಗಿದೆ ಫ್ರೆಂಡ್ಸ್? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆದಷ್ಟು ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.